ಎಲ್ರಿಗೂ ನಮಸ್ಕಾರ. ಸುಮ್ಮನೆ ಎದ್ದು ಒಂದು ಅರ್ಧ ವಾರ ಆಯಿತು. ಎದ್ದವನಿಂದ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಟೈಮ್ ಬಂದು 6:05 ಎದ್ದೇಳಿದೆ. ನಮ್ಮ ದೋಸ್ತಕ್ಕೆ ಫೋನ್ ಹಾಕ್ತೆ, ರೆಡಿ ಆಗು ಟೈಮ್ ಆಗ್ತೈತೆ ಅಂತ. ನಾನೇ ಇವಾಗ ಓದ್ತಾಯಿದ್ದೀನಿ. ಇವಾಗ ಹೋಗಿದ್ದೆ ಬೈತದೆ, ನೀನು ಬಂದ್ಬಿಟ್ಟು ಆಮೇಲೆ ನನಗೆ ಫೋನ್ ಹಾಕ್ತೆ ಅಂತ. ಬೆಳಗ್ಗೆ ಇದ್ದೆ, ಸ್ವಲ್ಪ ಬಿಸಿನೀರು ಕೊಡ್ದೆ, ಒಂದು ಗ್ಲಾಸ್ ಬಿಸಿನೀರು, ಒಂದು 5 ನಿಮಿಷ ವಾಕಿಂಗ್ ಮಾಡಿ, ಇಲ್ಲ ಬಾಡಿ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಗಾಡಿ ಎತ್ತೈತೀನಿ. ನನಗನ್ಸೋದು ಅವಾಗ ಏನಂದಾಗಣ, ಇವಾಗ ಗಾಡಿದಾಗ ಹೋದಂಗೆ ನಾವು ಯಾಕೆ ನಿಂತ್ಕೊಬಿಡ್ಬೇಕು? ಏನೇ ಆಗಲಿ ಜೀವನದಾಗ ಇದೇ ಥರ ಓದ್ತಾ ಇರಬೇಕು. ಹಳ್ಳ ಸಿಗ್ಬೋದು, ದಿನ್ನೆ ಸಿಗ್ಬೋದು, ಇಲ್ಲ ಬೀಳ್ಬೋದು, ತಿರ್ಗಾ ಎದ್ದೇಳ್ತಿರಲ್ಲ, ರೆಡಿ ಮಾಡಿಸ್ಕೊಂತಿರಲ್ಲ, ಆ ಥರ ಓದ್ತಾ ಇರಬೇಕು. ಅದಕ್ಕೆ ಶಿವ ಮಹಾದೇವ್ ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯವ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯವ್ರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಲಿ, ಕೆಟ್ಟವ್ರಿಗೂ ಒಂದು ಸ್ವಲ್ಪ ಕಮ್ಮಿ ಕೊಡಲಿ. ಆವಾಗ ತಾನೇ ಅವ್ರಿಗೂ ಬುದ್ಧಿ ಬರೋದು. ಇದೇ ನಮ್ಮ ಜಿಮ್ಮು. ಇದು ಬಂದು ಕಾರ್ಡಿಯೋ ಸೆಷನ್ನು, ಮೇಲೆ ಬಂದು ವರ್ಕೌಟ್ ಸೆಷನ್ನು. ಇದೆಲ್ಲ ಆ್ಯಪ್ಸ್ ಮಾಡೋದು ಕಾರ್ಡಿಯೋ ವರ್ಕೌಟ್ಸ್. ಇವತ್ತಿಂದ ನಿಮಗೆ ಗೊತ್ತಾದಂಗೆ 97 kg. ಪ್ರೆಸೆಂಟ್ ಇದ್ದೀವಿ ಫಸ್ಟು 102 kg, 92 kg. ಏನು ಚೇಂಜ್ ಆಗ್ತೈತೋ ಡೈಲಿ ಅಪ್ಡೇಟ್ ಮಾಡ್ಬೇಕು. ಇವತ್ತು ಲ್ಯಾಟ್ಸ್ ವರ್ಕೌಟ್ ಮುಗಿತು, ಕಾರ್ಡಿಯೋ ಆಯಿತು, ನಾಲ್ಕು ಮನೆಗೆ ಹೋಗೋದು. ವರ್ಕೌಟ್ ಎಲ್ಲ ಮುಗೀತು. ವರ್ಕೌಟ್ ಮುಗಿಸ್ಕೊಂಡು ನಾಷ್ಟ ಏನಿಲ್ಲ, 9 ಗಂಟೆ ಆಯಿತು. ನಾನೇ ಕಲ್ಕೋತಾ ಇದ್ದೀನಿ. ನನ್ನ ತಮ್ಮನ ವೈಫ್ ಗಂಡು ಮಗು ಆಗೈತೆ, ನೋಡೋಕೆ ನಾನೇ ಕಲ್ಕೊಂಡು ಹೆಲ್ತಿ ಕಾನ್ಷಿಯಸ್. ಅದಕ್ಕೆ ಫ್ರೂಟ್ಸ್ ಸಲಾಡ್. ಇವಾಗ ಫ್ರೂಟ್ಸ್ ಸಲಾಡ್ ನಮಗೋಸ್ಕರ ಕಾಯ್ತಾ ಐತೆ. ಹೀಟ್ ಹೆಲ್ತಿ, ಬಿ ಹೆಲ್ದಿ. ಇವಾಗ ತಾನೇ ಊರಿಗೆ ಹೊರಟು ಬಂದೆ. ಊರಿಗೆ ಹೊರಟು ಬರೋ ತನಕ ಕರೆಕ್ಟಾಗಿ ಇನ್ನೇ 9:15 ಆಗೋಯ್ತು ಟೈಮು. ಊರಿಗೆ ಹೋಗಿ ಫುಲ್ ಎಲ್ಲ ಬ್ಯಾಟಿಂಗ್ ಮಾಡಿಕೊಂಡು ಮಟನ್ ಊಟ ಅದು ಇದು ತಿನ್ಕೊಂಡು ಬಂದೆ ಇವಾಗ ತಾನೇ. ಇನ್ನೇನು ಇವಾಗ ಮಲ್ಗೋದೆ. ಇವತ್ತಿನ ಕತೆ ಇಷ್ಟೇ. ಮಧ್ಯಾಹ್ನನೂ ಮಟನೇ, ರಾತ್ರಿನೂ ಮಟನೇ. ಇವತ್ತು ನೀರು ಕುಡಿದ್ಬಿಟ್ಟು ಮಲ್ಗೋದಷ್ಟೇ. ಇವತ್ತಿನ ಕತೆ ಇಷ್ಟೇ. ಬೈ.